ನಾವು ಈ ದಿನ ಎಷ್ಟು ದಿನದಿಂದ ಕಾಯ್ತಾ ಇದೀವಿ ಗೊತ್ತಾ? ಈ ಸಂತೋಷನ ನಮ್ಮಿಂದ ಹೇಳೋಕೆ ಆಗ್ತಿಲ್ಲ. ಸುಧಾ ಅವರೇ, ಯಾಕೆ ಗಾಬರಿ ಆಗಿದ್ದೀರಾ? ಮಗು ಗಂಡಾಗುತ್ತೋ ಹೆಣ್ಣಾಗುತ್ತೋ ಅಂತ ಚಿಂತೆ ಮಾಡ್ತಾ ಇದ್ದೀರಾ? ಗಂಡಾಗ್ಲಿ ಹೆಣ್ಣಾಗ್ಲಿ ಎರಡೂ ಒಂದೇ. ಮಕ್ಕಳು ದೇವ್ರು ಕೊಡೋ ವರ, ನಾವು ಅದರಲ್ಲಿ ಭೇದ ಭಾವ ಮಾಡಬಾರ್ದು. ಅದು ನಿಮ್ ದೊಡ್ಡ ಗುಣ. ಯಾವುದೇ ರೀತಿ ತೊಂದರೆ ಆಗದೆ ಹೆರಿಗೆ ಆಗ್ಬಿಟ್ರೆ ಸಾಕು. ಖಂಡಿತ ಆಗುತ್ತೆ ಕಣೆ. ಅವರಿಬ್ರು ಯಾವ ತೊಂದರೆಯಿಂದ ಆರೋಗ್ಯವಾಗಿರ್ತಾರೆ. ನೀನ್ ಧೈರ್ಯವಾಗಿರು. ಅಳಿ ಅಂದ್ರೆ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಿ? ಎಲ್ಲ ಒಳ್ಳೇದಾಗತ್ತೆ, ದೇವ್ರಿದ್ದಾನೆ, ಆರಾಮ್ ಹೋಗಿರಿ. ಸುಧಾವ್ರೆ, ದೇವ್ರು ವರ ಕೊಟ್ಬಿಟ್ಟ. ನಾನು ಹೇಳಿಲ್ವಾ ಯಾವ ತೊಂದರೆ ಆಗದೆ ಹೆರಿಗೆ ಆಗುತ್ತೆ ಅಂತ? ಏ ಕಳ್ಳ, ಅಪ್ಪ ಆಗ್ಬಿಟ್ಟೆಲ್ಲೋ. ಏ ಕಳ್ಳಿ, ಅಜ್ಜಿ ಆಗ್ಬಿಟ್ಟಿಯಲ್ಲೇ. ಬಾಮ ಮಗು ನೋಡೋಣ. ಇರಪ್ಪ ರೋಹನ್, ಯಾಕೆ ಇಷ್ಟೊಂದು ಆತ್ರ? ಇನ್ನು ಆಗ್ಬೇಕಾಗಿರೋ ಕೆಲಸಗಳು ಬಹಳ ಇರುತ್ತವೆ. ಸರ್, ಆದ್ರೆ ನಾನು ಕೂಲ್ ಕೂಲ್. ರೇ, ಇವ್ರಿ ನೀರು ಕೊಡ್ರಿ, ನೀರು ಕುಡೀರಿ. ಅಲ್ರಿ, ಇದು ನಿಮಗೂ ಗೊತ್ತು ಇದು ಮುಗಿದೋಗಿರೋ ಕೇಸು ಅಂತ. ಆದ್ರೂ ಪ್ರತಿದಿನ ಬರ್ತೀರಾ, ಅಳ್ತೀರಾ. ಇದರಿಂದ ಏನಾದ್ರೂ ಪ್ರಯೋಜನ ಆಗುತ್ತೆ ಅಂತ ಅನ್ಸುತ್ತಾ ನಿಮಗೆ? ಸರ್, ಮಗು ಹೇಗೆ ಇರ್ಲಿ, ಅದು ನನ್ ಮಗು ಸರ್. ನನ್ ಮಗು ಬಗ್ಗೆ ಈ ಸಮಾಜ, ನನ್ ಗಂಡನ್ ಮನೆ ಕಡೆಯವರು ಏನೇ ದೂಷಿಸಿದ್ರು ಐ ಡೋಂಟ್ ಕೇರ್ ಎನಿಬಡಿ. ಬಟ್ ಸರಿ, ಈ ಕೇಸ್ ಕ್ಲೋಸ್ ಆಗಿದೆ. ಬಟ್ ಸತ್ಯ ಮಾತ್ರ ಹೊರಗಡೆ ಬಂದಿಲ್ಲ ಸರ್. ವಾಟ್? ಸತ್ಯನಾ? ಏನ್ ಸತ್ಯ ಹೇಳ್ರಿ, ಎತ್ತಲ್ರಿ ಮೇಲೆ. ಪ್ಲೀಸ್ ಸರ್, ಪ್ಲೀಸ್ ಸರ್, ನಾನೊಂದು ತಪ್ಪು ಮಾಡಿದ್ದೀನಿ. ತಪ್ಪ? ರೀ, ನಮ್ ಮಗ ಸೊಸೆ ಮಗು ಅಲ್ಲ ಇದು. ಬೇರೆಯವ್ರ ಮಗುನ ನಿಮ್ ಮಗು ಅಂತ ಹೇಳಕ್ಕಾಗತ್ತೇನ್ರಿ? ಇದು ಜನನಿಯವ್ರದೇ ಮಗು. ಸುಳ್ಳು. ರೋಹನ್, ನಿನ್ ಹೆಂಡತಿ ನಮಗೆಲ್ಲ ಮೋಸ ಮಾಡಿದಳ ಕಣೋ. ಏನ್ ಹೇಳ್ತಿದ್ದೆ ನೀನು? ಇವ್ರದೆಲ್ಲ ಮೋಸದ ಫ್ಯಾಮಿಲಿ. ಇವ್ರು ನಮಗೆ ಮೋಸ ಮಾಡಿದ್ರು. ನೋಡಿ, ನನ್ನ ಮಗಳು ಅಂತವಳಲ್ಲ. ನೀವೀಗೆಲ್ಲ ಮಾತಾಡಿದ್ರೆ ಅವಳು ತುಂಬಾ ನೊಂದ್ಕೋತಾಳೆ. ದಯವಿಟ್ಟು ನನ್ನ ಮಗಳ ಮೇಲೆ ವೃತ ಆರೋಪ ಮಾಡಬೇಡಿ. ಮಾಡಿದ ಮೋಸ ಕಣ್ಣು ಮುಂದೆ ಇದೆ, ಇದಕ್ಕಿಂತ ಸಾಕ್ಷಿ ಬೇಕಾ?
ನನ್ ಮಗ ಸೊಸಿ ಹೇಗಿದ್ದಾರೆ, ಈ ಮಗು ಹೇಗಿದೆ? ನಿಮ್ ಮಗಳು ಮೋಸ ಮಾಡಿಲ್ಲ ಅಂದ್ರೆ ಈ ಮಗು ಹೀಗೆ ಹುಟ್ಟಕ್ ಸಾಧ್ಯನಾ? ಇದು ಹಾಸ್ಪಿಟಲ್, ಪೇಷಂಟ್ಗಳಿಗೆ ತೊಂದರೆ ಆಗುತ್ತೆ. ನಿಮ್ ಗಲಾಟೆ ಏನಿದ್ರು ಹೊರಗಡೆ ಇಟ್ಕೊಳ್ಳಿ, ಹೊರಡೆ. ಆಯ್ತಯ್ಯ, ಯಾಕೆ ಕೂಗಾಡ್ತೀಯ? ಹೋಗ್ತೀವಿ. ಅಣ್ಣ ನಡೆ ಹೋಗೋಣ, ಬಾರ ಹೋಗೋಣ. ನಿಂತ್ಕೊಳ್ಳಿ, ನೋಡಿ ನನ್ನ ಮಾತು ಕೇಳಿ ನಿಂತ್ಕೊಳ್ಳಿ ಸ್ವಲ್ಪ. ಅಣ್ಣ, ರೋಹನ್ ಎಲ್ಲಿ? ಜೊತೆಲೇ ಇದ್ನಲ್ಲ, ಎಲ್ಲೋದ? ತಂದೆ ತಾಯಿ ಬಣ್ಣಕ್ಕೂ ಮಗುವಿನ ಬಣ್ಣಕ್ಕೂ ಹೊಂದಾಣಿಕೆ ಆಗ್ತಿಲ್ಲ ಅನ್ನೋದು ಈ ಜಗಳಗಳಿಗೆ ಕಾರಣ ಆಗೋಯ್ತು. ಮನೆಗೆ ಬರೋ ಪುಟ್ಟು ಕಂದನ ನಿರೀಕ್ಷೆಯಲ್ಲಿದ್ದ ಎಲ್ರಿಗೂ ಈ ಕಂದನೆ ಸಮಸ್ಯೆ ಆಗಿ ಕಾಡೋಕೆ ಶುರು ಆಯ್ತು. ಇದರಿಂದಾಗಿ ಮಹೇಶ್ವರಿ ಜನನಿ ಮತ್ತು ಜನನಿ ಕುಟುಂಬದ ಬಗ್ಗೆ ತುಂಬಾ ಹಗುರವಾಗಿ ಮಾತಾಡಿ ಅವ್ರ ಸಂಬಂಧನೇ ಬೇಡ ಅಂತ ಹೋಗ್ಬಿಡ್ತಾಳೆ. ಜೊತೆಗೆ ಜನನಿ ನಡವಳಿಕೆ ಬಗ್ಗೆ ಅನುಮಾನ ಶುರು ಆಗುತ್ತೆ. ಆದರೆ ರೋಹನ್, ಡಾಕ್ಟರ್ ಪ್ಲೀಸ್ ನಿಜ ಹೇಳಿ, ಇದೆಲ್ಲ ಹೇಗೆ ಸಾಧ್ಯ? ಮಿಸ್ಟರ್ ರೋಹನ್, ನೀವೊಬ್ರು ಎಜುಕೇಟೆಡ್ ಆಗಿ ಯಾಕೆ ಹೀಗೆಲ್ಲ ಆಡ್ತಾ ಇದ್ದೀರಾ? ಇಂಥ ಕೇಸ್ಗಳು ವಿಚಿತ್ರ ಅನ್ಸಿದ್ರು ಲಕ್ಷಕ್ಕೋ 10 ಲಕ್ಷಕ್ಕೋ ಒಂದ್ ನಡೀತಿರುತ್ತೆ. ಇದೆಲ್ಲ ನಮ್ ಕೈಲಿಲ್ಲ. ನಾನ್ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. 1955 ಅಲ್ಲಿ ಸಾಂಡ್ರಾ ಲೇಂಗ್ ಅಂತ ಒಂದು ಕೇಸು ಭಾರಿ ಸುದ್ದಿ ಮಾಡಿತ್ತು. ಅಲ್ಲೂ ಇದೇ ಸಮಸ್ಯೆ ಕಾಣಿಸಿತ್ತು. ಕೊನೆಗೆ ಈ ಜಗತ್ನಲ್ಲಿ ಈ ತರ ನಡೀತಾನೆ ಇರುತ್ತೆ ಅಂತ ಪ್ರೂವ್ ಆಯ್ತು. ಈಗ್ಲೂ ಈ ತರ ಆಗ್ತಿರುತ್ತೆ, ಆದ್ರೆ ಅದು ಸುದ್ದಿ ಆಗಲ್ಲ ಅಷ್ಟೇ. ರೋಹನ್, ತಂದೆ ತಾಯಿಗೆ ಮಕ್ಕಳು ಹೇಗಿದ್ರು ಮಕ್ಕಳೇ ಅಲ್ವಾ? ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸಾರಿ ರೋಹನ್, ರೋಹನ್, ನೀನ್ ಮೊದ್ಲು ನಿನ್ ಹುಡುಗಿ ಆ ಕಪ್ಪು ಹುಡುಗನ ಜೊತೆ ಸೇರೋದನ್ನ ನಿಲ್ಸು. ಇಲ್ದೆ ಹೋದ್ರೆ ನಾಳೆ ನೀನ್ ಅವಳನ್ನ ಮದುವೆ ಆದ್ಮೇಲೆ ನಿನ್ ಹುಟ್ಟೋ ಮಗುನು ಕಪ್ಪಾಗೆ ಹುಟ್ಟುತ್ತೆ, ಹುಷಾರು. ಮಾವ, ನೀವು ಮೊದಲು ಈ ತರ ಯೋಚನೆ ಮಾಡೋದನ್ನ ನಿಲ್ಸಿ. ಅವರಿಬ್ರು ತುಂಬಾ ವರ್ಷದಿಂದ ಕ್ಲೋಸ್ ಫ್ರೆಂಡ್ಸ್. ಅವರಿಬ್ರ ಬಗ್ಗೆ ಈ ತರ ಎಲ್ಲ ಅನುಮಾನ ಪಡೋದು ತುಂಬಾ ತಪ್ಪಾಗತ್ತೆ. ಏನೇ ಆದ್ರೂ ನಾನೇ ಅವಳನ್ನ ಮದ್ವೆ ಆಗೋದು, ಅವಳು ಯಾವತ್ತಿದ್ರು ನನ್ನವಳೆ. ಹಾಗಲ್ಲ ರೋಹನ್. ನೋಡಿ, ನೀವು ನಿಮ್ ಈ ಹಳೆ ಕಾಲದ ರೂಲ್ಸ್ನೆಲ್ಲ ಇವಳ ಮೇಲೆ ಹೇರೋದಕ್ಕೆ ಬರಬೇಡಿ. ಅದ್ರಲ್ಲೂ ಜನನಿ ವೆಲ್ ಎಜುಕೇಟೆಡ್, ಯಾರ ಹತ್ರ ಹೇಗ್ ನಡ್ಕೋಬೇಕು, ಹೇಗ್ ಮಾತಾಡ್ಬೇಕು ಅಂತ ನಿಮ್ಗಿಂತ ಚೆನ್ನಾಗಿ ಗೊತ್ತವಳು. ಆದ್ರೂ ಆಚಾರ ವಿಚಾರ ಅಂತ ಇರುತ್ತಲ್ವ ರೋಹನ್? ಅವಳಿಂದ ನಮ್ಮನೆ ಆಚಾರ ವಿಚಾರಕ್ಕೆ ಯಾವತ್ತೂ ತೊಂದರೆ ಆಗಿಲ್ಲ. ಈ ವಿಷಯವಾಗಿ ನಾನು ನಿಮ್ಮ ಹತ್ರ ತುಂಬಾ ಸಲ ಚರ್ಚೆ ಮಾಡಿದ್ದೀನಿ ಮಾವ. ನಂಗೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಆಸಕ್ತಿ ಇಲ್ಲ. ಈ ಟಾಪಿಕ್ನ ಇಲ್ಲಿಗೆ ಬಿಟ್ಟುಬಿಡಿ. ಓಕೆ ಕಣೋ, ನನ್ಗೋಸ್ಕರ ಅವ್ರಿಬ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ಮತ್ತೊಂದ್ಸಲ ಸಿಗೋಣ, ಓಕೆನಾ? ಓಕೆ, ಬಾಯ್. ಬಾಯ್ ರೋಹನ್, ಬಾಯ್ ಬಾಯ್ ಬಾಯ್. ರೋಹನ್, ನೀನ್ ಯಾಕೆ ನನ್ನ ಮಗಳನ್ನ ಮದ್ವೆ ಆಗ್ಬಾರ್ದು? ನಿಮ್ಮಿಬ್ರು ಜೋಡಿ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮಿಬ್ರು ಜಾತಕನೂ ಹೊಂದಾಣಿಕೆ ಆಗಿದೆ. ನಾವು ಮದುವೆ ವಿಷಯದಲ್ಲಿ ನನ್ನ ಒತ್ತಾಯ ಮಾಡಬೇಡಿ. ಅವಳು ಬರ್ತದಳೆ, ಸೈಲೆಂಟ್ ಆಗಿರಿ. ಏನಿದು, ಇಬ್ರು ಸೀರಿಯಸ್ ಆಗಿ ಆರ್ಗ್ಯೂ ಮಾಡ್ತಾ ಇದ್ದೀರಾ? ಆರ್ಗ್ಯೂ ಮಾಡಕ್ಕೆ ನಮ್ಮಿಬ್ರ ನಡುವೆ ಏನಿದೆ ಅಲ್ವಾ ಮಾವ? ಸುಮ್ನೆ ಹಾಗೆ ಮಾತಾಡ್ತಾ ಇದ್ವು ಅಷ್ಟೇ. ಏನಂತಾರೆ ನಿಮ್ ಫ್ರೆಂಡ್? ನಾವಿಬ್ರು ಮದ್ವೆ ಆಗ್ತಿರೋದಕ್ಕೆ
ತುಂಬಾ ಖುಷಿ ಪಡ್ತಿದ್ದಾನೆ. ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಸಾರಿ ರೋಹನ್, ನನ್ನಿಂದ ನೀವಿಬ್ರು ವೆಯ್ಟ್ ಮಾಡೋ ತರ ಆಯ್ತು. ಹೊರಡಣ್ವಾ? ಹಾ ಹೊರಡೋಣ. ಅಂಕಲ್ ಹೊರಡಣ್ವಾ? ನಿಮ್ಮ ಮಾತು ಮುಗೀತಲ್ಲ, ಹೊರಡೋದೆ. ನೀನ್ ಮೊದ್ಲು ನಿನ್ ಹುಡುಗಿ ಆ ಕಪ್ಪು ಹುಡುಗನ ಜೊತೆ ಸೇರೋದನ್ನ ನಿಲ್ಸು. ಇಲ್ದೆ ಹೋದ್ರೆ ನಾಳೆ ನೀನ್ ಅವಳನ್ನ ಮದ್ವೆ ಆದ್ಮೇಲೆ ನಿನ್ ಹುಟ್ಟೋ ಮಗುನು ಕಪ್ಪಾಗೆ ಹುಟ್ಟುತ್ತೆ. ಹುಷಾರು. ಅಳಿಯಂದ್ರೆ, ನಮ್ಮ ಮಗಳು ನಿಮಗೆ ಮೋಸ ಮಾಡೋ ಅಂಥವಳಲ್ಲ. ಅವಳು ಯಾವುದೇ ಮೋಸ ವಂಚನೆ ಗೊತ್ತಿಲ್ಲದೆ ಇರೋ. ಈಗ ನೀವು ಅವಳನ್ನು ಎಷ್ಟು ನಂಬ್ತೀರಾ ಅನ್ನೋದ್ರ ಮೇಲೆ ಅವಳು ಬದುಕು ನಿಂತಿದೆ. ದಯವಿಟ್ಟು ನಂಬಿ. ಏನಾದರೂ ಮಾತಾಡಿ ಹೇಳಿದ್ರೆ. ಅಳಿಯಂದ್ರೆ, ನನ್ನ ಮಗಳ ಬದುಕು ನಿಮ್ಮ ಕೈಲಿದೆ. ಒಂದ್ಸರಿ ಅವಳನ್ನ ನಂಬ್ತೀನಿ ಅಂತ ಹೇಳ್ಬಿಡಿ. ಏನು ಅರಿಯದ ನನ್ನ ಮಗಳಿಗೂ ಈ ಮಗುಗೂ ದಯವಿಟ್ಟು ಶಿಕ್ಷೆ ಕೊಡಬೇಡಿ. ಅಮ್ಮ, ನೀವಿಬ್ರು ಯಾಕೆ ಬೇಜಾರಾಗಿದ್ದೀರಾ? ಅವರೆಲ್ಲ ಎಲ್ಲಿ? ಅಮ್ಮ, ನಾನು ನಿನ್ನನ್ನೇ ಕೇಳ್ತಾ ಇರೋದು. ಅದು ಮಗು ಈ ಬಣ್ಣದಲ್ಲಿ ಹುಟ್ಟಿರೋದು ಅವ್ರಿಗೆಲ್ಲ ತುಂಬ ಬೇಜಾರಾಗಿದೆಯಮ್ಮ. ಅದಕ್ಕೆ ತುಂಬ ರೇಗಾಡ್ಬಿಟ್ರು. ಅಪ್ಪ, ಮಗು ಈ ಬಣ್ಣದಲ್ಲಿದ್ರೆ ಅವ್ರಿಗೇನ್ ಸಮಸ್ಯೆ? ಅಮ್ಮ, ಅವ್ರು ಏನ್ ಮಾತಾಡಿರ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ಹೌದು, ರೋಹನ್ ಎಲ್ಲಿ? ಅಮ್ಮ, ನಾನು ನಿನ್ನನ್ನೇ ಕೇಳ್ತಾ ಇರೋದು. ರೋಹನ್ ಏನಂದ್ರು?